ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದುವರೆಗೂ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮಿಂಗ್ಸ್ ಬಂದು ಈಗ 9:30. ಸೊ ಈಗ ದೇವಸ್ಥಾನಕ್ಕೆ ಕೂಡ ಹೋಗಬೇಕು. ದೇವಸ್ಥಾನಕ್ಕೆ ಹೋಗೋಕ್ಕೆ ಅಕ್ಕ ಮತ್ತು ರಮ್ಯಾ ಬರ್ತೀನಿ ಅಂತ ಅಂದಿದ್ದಾರೆ. ಸೊ ಲೋಕಿ ಕಾರ್ ತೊಗೊಂಡು ಕರ್ಕೊಬರ್ತೀನಿ ಅಂತ ಹೋಗಿದ್ದಾನೆ. ಈಗ ದೇವಸ್ಥಾನಕ್ಕೆ ಹೊರಡಬೇಕು. ಸೊ ನಿನ್ನೆ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಅದ್ರ ಮಾರನೇ ದಿವಸ ಇಲ್ಲಿ ಗುಟಕ್ ನೀರು ಅಂತ ಮಾಡ್ತಾರೆ. ಅಲ್ಲಿಗೆ ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ಈಗ ರೆಡಿ ಆಗಿದ್ದೀನಿ. ಅಲ್ಲಿಂದ ಬಂದು ಫಾರ್ ದ ಫಸ್ಟ್ ಟೈಮು ಸೊ ಬೆಂಗಳೂರಿಗೆ ನಾನು ಒಬ್ಬಳೇ ಎಲ್ಲರನ್ನೂ ಬಿಟ್ಟು ಹೋಗ್ತಾ ಇರೋದು. ಟ್ರೈನಲ್ಲಿ ಹೋಗಬೇಕು. ನೋಡಬೇಕು ಟ್ರೈನ್ ಇರುತ್ತಾ ಬಸ್ ಇರುತ್ತಾ ಅಂತ. ಬಸ್ಸಲ್ಲಾದರೆ ತಲೆ ಸುತ್ತು ನನಗೆ. ಸೊ ಟ್ರೈನಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀನಿ. ಯಾರೂ ಬರ್ತಿಲ್ಲ. ನೋಡೋಣ ಹೆಂಗೆ ಹೋಗ್ತೀನಿ ಏನು ಅಂತ. ರಿತಿಕ್ಷನ್ ಆ್ಯಕ್ಚುಲಿ ತುಂಬ ಅಳ್ತಿದ್ಲು ಬೆಳಗ್ಗೆನೇ, ನಾನು ಬರ್ತೀನಿ ಅಂತ. ಏನೋ ಸಮಾಧಾನ ಮಾಡಿ ಹಾಲಿಡೇಸ್ ಬಂದಾಗ ಅಜ್ಜಿ ಮನೆಗೆ ಕಳಿಸ್ತೀನಿ, ಎಲೆಕ್ಟ್ರಿಕ್ ಗಾಡಿ ಕೊಡಿಸ್ತೀನಿ ಅಂತ ಬೂಸಿ ಹೊಡೆದು ಇವತ್ತು ಸ್ಕೂಲಿಗೆ ಕಳಿಸಿದ್ದೀನಿ. ಆಯಿತು ಗಾಡಿ ಕೊಡಿಸ್ತೀನಿ ಅಂದಿದ್ದಕ್ಕೆ ಸಮಾಧಾನ ಆಗಿ ಹೋಗಿದ್ದಾಳೆ. ಇಲ್ಲ ಅಂದಿದ್ರೆ ಅವಳು ಸಮಾಧಾನ ಆಗ್ತಿರ್ಲಿಲ್ಲ. ಗಾಡಿ ಬೇಕಾ ಬರ್ತೀಯಾ ಅಂತ ಹೇಳಿದೆ. ಅವಳಿಗೆ ತುಂಬ ದಿನದಿಂದ ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಕೇಳ್ತಾ ಇದ್ದಾಳೆ, ಎಲೆಕ್ಟ್ರಿಕ್ ಗಾಡಿ ಕೊಡ್ಸಮ್ಮ, ಗಾಡಿ ಕೊಡಿಸು ಅಂತ. ಅಂದರೆ ಸಣ್ಣ ಮಕ್ಕಳು ಆಟ ಆಡ್ತಾರಲ್ಲ ಅದು. ಸೊ ಈ ಸಲ ಕೊಡಿಸ್ತೀನಿ ಅಂತ ನೈಸ್ ಮಾಡಿ ಕಳಿಸಿದ್ದೀನಿ. ಹಂಗಾಗಿ ಒಪ್ಕೊಂಡಿದ್ದಾಳೆ. ಅವಳನ್ನ ಕಳಿಸಿದ್ದೀನಿ. ಅವಳನ್ನೂ ಏನು ಕರ್ಕೊಂಡು ಹೋಗ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಬಟ್ ಈಗ ಎಕ್ಸಾಮ್ಸ್ ಟೈಮ್ಸ್ ಆಗಿರೋದ್ರಿಂದ ಇವತ್ತು ನೈಟ್ ಹೋಗ್ತೀನಿ ಅಂದಿದ್ರು. ಮತ್ತು ಮಂಗಳವಾರ ಪೂಜೆ ಇರೋದು. ಮಂಗಳವಾರನೂ ಬರೋಕ್ಕಾಗಲ್ಲ, ಬುಧವಾರನೂ ಬರೋಕ್ಕಾಗಲ್ಲ. ಸೊ ಗುರುವಾರ ಬಂದು ಇನ್ನು ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ. ಆಲ್ಮೋಸ್ಟ್ 4 ಡೇಸ್ ರಜಾ ಆಗಿಬಿಡುತ್ತೆ. ಸೊ ಹಾಗಾಗಿ ನಿನ್ನೆ ಸಂಜೆವರೆಗೂ ಕರ್ಕೊಂಡು ಹೋಗಬೇಕು ಅಂದ್ಕೊಂಡೆ. ಬಟ್ ಬೆಳಗ್ಗೆ ಮೈಂಡ್ ಚೇಂಜ್ ಮಾಡಿಕೊಂಡು ಅವಳಿಗೂ ಕೂಡ ಕನ್ವಿನ್ಸ್ ಮಾಡಿ ಕಳಿಸಿದ್ದೀನಿ. ಹ್ಞೂ ಅಂತ ಅಂದಿದ್ದಾಳೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಅವಳಿಗೂ ಏನಾದ್ರು ತರಕ್ಕೆ ಹೇಳಿದ್ದಾಳೆ. ನೋಡಬೇಕು ಆದರೆ ತರೋಕ್ಕಾಗುತ್ತಾ ಇಲ್ವಾ ಅಂತ. ದೇವಸ್ಥಾನಕ್ಕೆ ಹೋಗಿ ಬಂದು ಇನ್ನೇನು ಬೆಂಗಳೂರು ಕೂಡ ಹೊರಡಬೇಕು. ಅವರು ಬಂದರು ಅನಿಸುತ್ತೆ. ಸೊ ಬನ್ನಿ ಹೊರಡೋಣ. ಇನ್ನು ಎಲ್ಲರೂ ಹೊರಟಿ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ನೀವು ನೋಡ್ತಿರ್ಬೋದು. ಸೊ ಎಷ್ಟು ಕ್ಯೂ ನಿಂತಿದ್ದಾರೆ ಅಂಥೇಳಿ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ 1 ಕಿಲೋಮೀಟ್ರ್ ಅಷ್ಟು ತುಂಬ ರಶ್ ಇತ್ತು. ಇದಿರೋದು ಬಂದು ನಮ್ಮ ಗಣಸಿ ಹತ್ರ, ಚಿಕ್ಕಗಣಸಿ ರೋಡು ಅಂತ, ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ. ಇನ್ನು ಒಳಗೆ ಹೋಗೋ ಹತ್ತತ್ರ ನಾವು 1 ಅವರ್ ನಿಂತ್ಕೊಂಡ್ವಿ. ಇಲ್ಲಿಂದ ಎಲ್ಲರೂ ಕೂಡ ಕೈಕಾಲು ತೊಳ್ಕೊಂಡು ಇನ್ನು ಒಳಗಡೆ ಹೋಗಿ ನೋಡೋಣ ಅಂತ ಹೇಳಿದರೆ ನೋಡಿ ಎಷ್ಟು ರಶ್ ಇದ್ದಾರೆ ಅಂತ ತೋರಿಸ್ತೀನಿ. ಇನ್ನು ನೋಡಿದ್ರಲ್ಲ ಎಷ್ಟು ರಶ್ ಇದೆ ಅಂತ ತೋರಿಸಿ. ಇನ್ನು ಫೈನಲಿ ಅಂತೂ 2 ಅವರ್ ಕ್ಯೂವಲ್ಲಿ ನಿಂತ್ಕೊಂಡು ಒಳಗಡೆ ಬಂದು ದರ್ಶನ ಕೂಡ ಮಾಡ್ಕೊಂಡ್ವಿ. ಇದೇ ಆ್ಯಕ್ಚುಲಿ ಶಂಭುಲಿಂಗೇಶ್ವರ ದೇವಸ್ಥಾನ. ಸೊ ಒಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ಇನ್ನು ನಾವು ಕೂಡ ಈಚೆ ಹೊರಟು ಬಂದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ಫುಲ್ಲು ವಿಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ದೇವಸ್ಥಾನದ ಒಳಗಡೆ ಫುಲ್ಲು ಹತ್ತಿರದಿಂದ ಮಾಡೋಂಗಿರಲಿಲ್ಲ. ಹಾಗಾಗಿ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡಿದ್ವಿ. ಊಟಕ್ಕೆ ಆ್ಯಕ್ಚುಲಿ ಹುರುಳಿಕಾಳು ಮಾಡಿದರು. ಹುರುಳಿಕಾಳು ಪಲ್ಯ ಮತ್ತು ಹುರುಳಿಕಾಳಲ್ಲಿ ರಸಮ್ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇನ್ನು ನಾನು, ಲೋಕಿ, ಅಕ್ಕನ ಗಂಡ ರಮ್ಯಾ ಎಲ್ಲರೂ ಕೂತು ಒಟ್ಟಿಗೆ ಊಟ ಮುಗಿಸ್ಕೊಂಡು ಇನ್ನು ಅಲ್ಲಿಂದ ಹೊರಟು ಬಂದ್ವಿ. ಯಾಕೆಂದರೆ ಬೆಂಗಳೂರಿಗೆ ಹೋಗೋಕ್ಕೆ ಟೈಮ್ ಆಗಿತ್ತಲ್ಲ, ಹಾಗಾಗಿ. ಸೊ ಇನ್ನೇ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಅದು ಶಂಭುಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ನನಗೇನು ಗೊತ್ತಿದೆಯೋ ಅಷ್ಟು ಮಾಹಿತಿನ ತಿಳಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಶಿವರಾತ್ರಿ ಹಬ್ಬದ ದಿನ ಯಾರ್ಯಾರೆಲ್ಲ ಜಾಗರಣೆ ಇರ್ತಾರಲ್ವ ಅವ್ರಿಗೆಲ್ಲ ಜಾಗರಣೆ ವ್ಯವಸ್ಥೆನೂ ಕೂಡ ಮಾಡಿರ್ತಾರೆ. ಭಜನೆ ಕೂಡ ನಡೀತಾ ಇರುತ್ತೆ. ಹಾಗೆ ಜಾಗರಣೆ ಇದ್ದು ಉಪವಾಸ ಇರ್ತಾರೆ ಅಂತ ಹೇಳಿ ನೆಕ್ಸ್ಟ್ ಡೇ ಮಾರನೇ ದಿವಸ ಬರೋರಿಗೆ 9 ಗಂಟೆಯಿಂದನೇ ಪೂಜೆ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಬಟ್ ಬೆಳಗ್ಗೆ 7 ಗಂಟೆಯಿಂದ ಅನ್ನದಾನ ಪ್ರಸಾದ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಉಪವಾಸ ಇರ್ತಾರಲ್ಲ, ಹಾಗಾಗಿ. ಸೊ ಉಪವಾಸ ಇದ್ದವ್ರಿಗೆಲ್ಲ ಊಟ ಕೊಟ್ಕೊಂಡು ನಾವು ಹೋದಾಗ ಆ್ಯಕ್ಚುಲಿ ಆಲ್ಮೋಸ್ಟ್ 9:30 10 ಗಂಟೆ ಆಗಿತ್ತು. ಬಟ್ ಹಿಂದಿನ ದಿನ ಉಪವಾಸ ಇರ್ತಾರೆ ಅಂತ ಹೇಳಿ ಬೇಗ ಪೂಜೆ ಮಾಡಿ ಇದು ಮಾಡ್ತಾರೆ. ಅದಾದಮೇಲೆ ಅದೇ ದೇವಸ್ಥಾನದಲ್ಲಿ ಗುಟಕ್ ನೀರು ಅಂತ ಹಾಕ್ತಾರೆ. ಅಂದರೆ ಲಿಂಗ ಇರುತ್ತೆ, ಆ ಲಿಂಗದ ಮೇಲೆ ಒಂದೊಂದು ಹನಿನೇ ನೀರು ಹಾಕ್ತಾ ಇರ್ತಾರೆ. ಅದು ಗುಟಕ್ ನೀರು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಅದು ದೇವಸ್ಥಾನ ಫುಲ್ಲು
ಫುಲ್ಲು ನೀರಲ್ಲಿ ಇಕ್ಕಿರ್ತಾರೆ, ಎಲ್ಲೂ ನೀರು ಲೀಕ್ ಆಗಲ್ಲ. ಅದು ಹೆಂಗೆ ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಅದು ಸ್ಟಾರ್ಟ್ ಆದಾಗ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡ್ಕೊತೀನಿ. ಅದೇ ದೇವಸ್ಥಾನದಲ್ಲಿ ತುಂಬ ಜನ ಮಕ್ಕಳಾಗದಿರೋರು ಕೂಡ ಹರಕೆ ಕಟ್ಕೊಂಡು ಮಕ್ಕಳಾಗಿದ್ದಾರೆ. ಅಲ್ಲಿಗೆ ಆ್ಯಕ್ಚುಲಾಗಿ ಹೇಳೋದಂದರೆ ಲಿಂಗಾಯತರು ಮತ್ತು ಶಿವನ ಭಕ್ತರು ತುಂಬ ಜನ ಹೋಗ್ತಾರೆ. ತುಂಬ ಜನಕ್ಕೆ ಒಳ್ಳೆಯದು ಕೂಡ ಆಗಿದೆ. ಅದೇ ದೇವಸ್ಥಾನದಲ್ಲಿ ಹರಕೆ ಕಟ್ಕೊಂಡು ಮಕ್ಕಳು ಆಗಿರೋರನ್ನು ಕೂಡ ನಾನು ನೋಡಿದ್ದೀನಿ. ಅಷ್ಟು ಶ್ರೇಷ್ಠವಾದದ್ದು. ಉಪವಾಸ ಇದ್ದು ತುಂಬ ಜನನೇ ಮಾಡ್ತಾರೆ. ಸೊ ಹಾಗಾಗಿ ಬೆಳಗ್ಗೆಯಿಂದನೇ ಆ ದೇವಸ್ಥಾನದಲ್ಲಿ ಪ್ರಸಾದ ಸೇವನೆ ಮಾಡೋರು ಅಥವಾ ಪ್ರಸಾದ ಕೊಡೋರು, ಅಂದ್ಕೊಂಡಿದ್ದು ಸಕ್ಸಸ್ ಆಗಿದ್ದರೆ ಹರಕೆ ಕಟ್ಟೋರು ತುಂಬ ಜನ ಇರ್ತಾರೆ. ಇಷ್ಟು ನನಗೆ ಗೊತ್ತಿರೋದು ಆ ದೇವಸ್ಥಾನದ ಬಗ್ಗೆ. ನೆಕ್ಸ್ಟಿನ ದಿನಗಳಲ್ಲಿ ಯಾರ ಹತ್ರ ಆದರೂ ದೊಡ್ಡವ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಗೈಸ್. ಹಲೋ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ನೆನ್ನೆದೇ ಕಂಟಿನ್ಯೂಷನ್ಸ್ ವ್ಲಾಗ್ ಆಗಿರುತ್ತೆ. ಇನ್ನು ನೆನ್ನೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ನೆನ್ನೆ ವ್ಲಾಗಲ್ಲಿ ಹೇಳಿದ್ದೆ. ನೆನ್ನೆ ಟ್ರೈನಲ್ಲಿ ಬರ್ತಾ ನಾನು ಒಬ್ಬಳೇ ಬಂದಲ್ಲ, ಸ್ವಲ್ಪ ಲಗೇಜ್ ಇತ್ತು. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಒಬ್ಬಳೇ ಇರೋ ಕಡೆ ಎಲ್ಲ ಏನು ವ್ಲಾಗ್ ಮಾಡ್ಕೊಂಬರೋದು ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆದೆ. ಯಾಕೆಂದರೆ ಈಗೆಲ್ಲ ಗೊತ್ತಿರುತ್ತಲ್ಲ ಎಷ್ಟು ಸೇಫ್ಟಿಯಾಗಿ ಬಂದರೂ ಹೆಣ್ಮಕ್ಳು ಕಷ್ಟ ಅಂಥೇಳಿ. ಇನ್ನು ಈಗ ಟೈಮಿಂಗ್ಸ್ ಬಂದು ತೋರಿಸ್ತೀನಿ ನೋಡಿ. 1 ಗಂಟೆ ಆಗಿದೆ ಗೈಸ್, ಎಕ್ಸಾಕ್ಟಾಗಿ 1 ಗಂಟೆ ಆಗಿದೆ. ಈಗ ಎದ್ದು ಫ್ರೆಶ್ ಅಪ್ ಮಾಡ್ಕೊಂಡಿದ್ದೀನಿ. ಇಷ್ಟೊತ್ತು ಇಲ್ಲೇ ಮಲ್ಕೊಂಡಿದ್ದೆ. ಈಗ ಎದ್ದು ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು, ಸ್ವಲ್ಪ ಊದ್ಕೊಂಡಿರೋ ಥರನೂ ಇದೆ. ಯಾಕೆಂದರೆ ನೆನ್ನೆ ಎಲ್ಲ ಉಪವಾಸ ಇದ್ದು ಪೂಜೆ ಮುಗಿಸ್ಕೊಂಡಿದ್ವಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿದ್ವಿ. ಇನ್ನು ಪೂಜೆ ಎಲ್ಲ ಮುಗೀತು. ಇನ್ನು ನಾಳೆ ನಾನು ಮತ್ತೆ ಊರಿಗೆ ಹೋಗ್ತಿದ್ದೀನಿ ಅಂತ. ಇವತ್ತು ಸ್ಪೆಷಲ್ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಅಲ್ಲಿ. ಋತ್ವಿಕ್ಕು ಆ್ಯಕ್ಚುಲಿ ಅಕ್ಕನ ಜೊತೆ ಹೊರಗಡೆ ಹೋಗಿದ್ದಾನೆ, ನಿದ್ದೆ ಮಾಡ್ತಾಯಿದ್ರು ಅಂತ. ಇನ್ನು ತೇಜಸ್ಗೆ ಹುಷಾರಿಲ್ಲ ಅಂಥೇಳಿ ಅವನು ಕೂಡ ಮಲಗಿದ್ದಾನೆ. ನಮ್ಮ ಮಂಜು ಏನು ಮಾಡ್ತಾ ಇದ್ದಾಳೆ ಅಂತ ತೋರಿಸ್ತೀನಿ ನೋಡಿ. ಸೊ ನಾನು ಎಷ್ಟೊತ್ತು ರೆಸ್ಟ್ ತಗೊಂಡು ಇದ್ದೆ. ಮಂಜು ಆ್ಯಕ್ಚುಲಿ ಎಲ್ಲ ಪಾತ್ರೆ ತೊಳಿತಾ ಇದ್ದಾಳೆ. ಬೆಳಗ್ಗೆಗೆ ದೋಸೆ ಮತ್ತು ಚಟ್ನಿ ಪಲ್ಯ ಮುಗೀತು. ಈಗ ನಾನ್ ವೆಜ್ ರೆಡಿ ಇದೆ, ಬಟ್ ಇನ್ನೂ ಮಾಡಿಲ್ಲ. ಸೊ ಎಲ್ಲರೂ ಸೇರಿಕೊಂಡು ಇಲ್ಲೇ ನಾನ್ ವೆಜ್ ಮಾಡಿಕೊಂಡು ಮತ್ತು ಇನ್ನೇನು ಹೊರಡಬೇಕು. ಅಂದರೆ ಇವತ್ತು ಹೋಗಲ್ಲ, ನಾಳೆ ಹೋಗೋದು. ಅಕ್ಕಂದಿರೆಲ್ಲ ಹೋಗ್ತಾರೆ. ಬಟ್ ಮಧ್ಯಾಹ್ನದ ಊಟಕ್ಕೆ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಿಗೆ ಬಂದರೆ ಆಲ್ಮೋಸ್ಟ್ ಸ್ವಲ್ಪ ಲೇಝಿ ಕೂಡ ಆಗ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅಲ್ಲಾದರೆ ಇಷ್ಟು ಟೈಮಿಗೆ ಇದಾಗಲೇಬೇಕು ಅನ್ನೋದಿರುತ್ತೆ. ಬಟ್ ಇಲ್ಲಿ ಏನೂ ಇಲ್ಲ, ಲೇಝಿ. ಸೊ ನಾನು ಇವತ್ತಿಲ್ಲಿ ಏನೇನು ಮಾಡ್ತೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್. ನೋಡಿದ್ರಲ್ಲ, ಮಂಜು ಆ್ಯಕ್ಚುಲಿ ಅಲ್ಲಿದ್ದಾಳೆ. ಅಮ್ಮ ಇನ್ನು ನಾನ್ ವೆಜ್ ಮಾಡೋದಕ್ಕೆ ನೋಡ್ತಾ ಇರ್ಬೋದು, ಎಲ್ಲ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಕೂತಿದ್ದಾರೆ. ಇನ್ನೇನು ಋತ್ವಿಕು ಬರ್ತಾನೆ, ಅವನು ಕೂಡ ಮಲಗಿಸ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಲಗೇಜ್ ಇದೆ, ಅದೆಲ್ಲ ಪ್ಯಾಕ್ ಮಾಡ್ಕೊಬೇಕು. ಯಾಕೆಂದರೆ ಬೆಳಗ್ಗೆ ಹೋಗ್ತೀನಲ್ಲ, ಹಾಗಾಗಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್ ಗೈಸ್.